ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹೇ ಕಿರಿ ಗುರು, ನಂದು ಬೇರೆನೇ ಫ್ಲೋ. ಗುರು, ನಾನು ದೀಪಕ್ ಗೌಡ ಮೇಲೆ ರೋಸ್ಟ್ ಮಾಡಿದೀನಿ. ನನ್ಗೆ ಗೊತ್ತು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಪಾರ್ಟ್ ಟು ಬೇಕು ಅಂತ ಹೇಳ್ತಿದ್ರಿ. ಮತ್ತೆ ಇನ್ಯಾಕೆ ತಡ, ಅವನಿಗೆ ಬಡದು ಬಾಯ್ಗೆ ಹಾಕೊಳ್ಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೆಕೆಂಡ್ ದೀಪಕ್ ಗೌಡ. ಬನ್ನಿ ಫ್ರೆಂಡ್ಸ್, ನಾನು ಆತ್ಮೀಯ ಸಿಕ್ಕಿದ್ದಾರೆ ಬೆಂಗಳೂರಿಂದ. ಇದು ಬೆಂಗಳೂರು ದಸರಾ ನೋಡಕ್ಕೆ ಹೋಯ್ತು, ತುಂಬ ಖುಷಿಯಾಗುತ್ತೆ. ತುಂಬ ಖುಷಿಯಾಗಿದೆ. ಡಿನ್ನರ್ ಹೋಯ್ತು, ತುಂಬ ಖುಷಿಯಾಗುತ್ತೆ. ಅಮೇಜಿಂಗ್ ಕುರ್ತಿ ಬರ್ಚೆ ಮಸಾಲೆ ನಾವು ಇರುತ್ತೆ. ಅವ್ರ ದೇವರು ಆಯುಷ್ಯ ಕೊಡಿ ದೇತದ ಬಿಂದಿಸ ಖುಷಿ ಪೇಮೆಂಟ್ ಅವ್ರದ್ದು ತುಂಬ ಟ್ರೈ ಇರುತ್ತೆ. ದಸರಾ ಟೈಮ್ ಆಗೋದ್ರಿಂದ ದಸರಾ ನೋಡಿಕೊಂಡು ಅಮೇಜಿಂಗ್ ಸುತ್ತಾಡ್ಕೊಂಡು ಈಗ ರೆಸ್ಟೋರೆಂಟ್ ಹೋಯ್ತು, ಇಲ್ಲ ಊಟ ಮಾಡಕ್ಕೆ ಡಿನ್ನರ್ ಹೋಯ್ತು. ನಾನು ಆತ್ಮೀಯ ತುಂಬ ಸಿಕ್ಕಿದ್ರು, ಬೆಂಗಳೂರು ಸರ್ ಮೇಡಮ್ ಸಿಕ್ಕಿದ್ರು, ತುಂಬ ಖುಷಿ. ಅಮೇಜಿಂಗ್ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಲೈಫಲ್ಲಿ ಇರುವಂಥ ಲಗ್ನ ಇರ್ತೀವೇ ಹೋಗ್ತಿರ್ತೀವಿ. ಲೈಫಲ್ಲಿ ತಿನ್ಬೇಕು, ಉಣ್ಬೇಕು, ಸಂಪಾದನೆ ಮಾಡಬೇಕು, ಇರಬೇಕು. ಲೈಫ್ ಮೇಲೆ ಬಿಂದಸಾಗಿದ್ರೆ ಅದು ತಿಲ್ಲು ಮಜಾ. ಸುಮ್ಮನೆ ಕಾಡ್ತಾರಕ್ಕೆ ತಿನ್ಸಾಗೋದಿಲ್ಲ. ಇದೆಲ್ಲ ಫ್ರೆಂಡ್ ಕುಟುಂಬ ಎಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ. ಯಪ್ಪ, ನೀನ್ ಇಷ್ಟೊತ್ತು ಮಾತಾಡ್ತಿದ್ರೆ ಉಸಿರು ಬಿಗಿಡ್ದು ಕೂತಿದ್ದೀನಿ ಗುರು. ನೀನ್ ಮಾತಾಡಿದ ಕನ್ನಡನ ಇಂಗ್ಲಿಷ್ ಹಾಕಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ಮೋಸ್ಟ್ಲಿ ನಿನ್ಗೆ ಯಾವ್ದೋ ಜನ್ಮದಲ್ಲಿ ಪೂಜಾರಿ ಸರಿಯಾಗಿ ಹೊಡೆದಂಗೋನೆ, ಅದಕ್ಕೆ ಈ ಪಾರ್ಟಿ ಮಾತುಗಳು ಸ್ಪೀಡು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೆಕೆಂಡ್ ದೀಪಕ್ ಗೌಡ. ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಒಂದು ಅಮೇಜಿಂಗ್ ಬೋಟ್ ಇದೆ. ಮೈಸೂರು ಅಂಡ್ ಬೆಂಗಳೂರು ಹೋಗೋ ರೋಡೆಲ್ಲ ಇದೆ, ಸಖತ್ತಾಗಿದೆ ಅಮೇಜಿಂಗ್ ಬೋಟು. ನನ್ನ ಫ್ರೆಂಡ್ ಇಲ್ಲಿ ಊಟ ಮಾಡೋಕೆ ಬಂದಿದೆ. ಅಭಿಮಾನಿಗಳು ಗುರ್ತಿಡಿದು ಮಾತಾಡ್ತಿದ್ದಾರೆ, ತುಂಬ ಖುಷಿ ಐತೆ. ಅವ್ರು ದೇವರು ಐಶ್ವರ್ಯ ಕೊಟ್ಟು ಈ ಥರ ಒಳ್ಳೆದಾಗಲಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಲವ್ಲಿ ಬ್ರೋ. ಈ ಥರ ಚೆನ್ನಾಗಿ ಖುಷಿ ಇದೆ. ಖಂಡಿತ ಆದಷ್ಟು ಬೇಗ ಇದೇ ಥರ ಖುಷಿಯಾಗಿ ಲೈಫಲ್ಲಿ ಇದೆ. ಆದಷ್ಟು ಬೇಗ ನಿಮ್ಮ ಹುಡುಗಿರು ಸಿಕ್ಕಿ ಬೇಗ ಲೈಫ್ ಎಂಜಾಯ್ ಮಾಡಿ ಖುಷಿಯಾಗಿ ಬಿಂದಿಸಾಗಿರಿ ಅಂತೀನಿ. ತುಂಬ ಖುಷಿ ಆಯ್ತು ನಿಮ್ಗೆ ನೋಡಿ. ನನಗೆ ತುಂಬ ಇದೆ. ಯಾವಾಗ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ತುಂಬ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಮೈಸೂರು ಆ್ಯಂಡ್ ಬೆಂಗಳೂರು ಫಿಶ್ ಲ್ಯಾಂಡ್ ಹೋಟ್ಲಲ್ಲಿ ಅಮೇಜಿಂಗ್ ಎಲ್ಲ ವರ್ಕ್ ಮಾಡೋ ಎಲ್ಲ ಸ್ಟಾಫ್ಗೂ ಎಲ್ಲ ಹುಡುಗರಿಗೂ ಎಲ್ಲರಿಗೂ ಲವ್ ಯು ಮೈಸೂರು ಬಾಯ್ಸ್, ಲವ್ ಯು ಬಾಯ್ಸ್, ಲವ್ ಯು. ಲೋ ತರಡೆ, ನೀನ್ ಕೊಡ್ತಾ ಇರೋ ಸ್ಪೀಚ್ ಏನಾದ್ರು ಫಿಶ್ ಲ್ಯಾಂಡ್ ಅಲ್ಲಿ ಇರೋ ಫಿಶ್ಗಳು ಕೇಳಿಸ್ಕೊಂಡ್ಬಿಟ್ರೆ ಅಲ್ಲೇ ನೇಣ್ ಹಾಕೊಂಡ್ಬಿಡ್ತದೆ. ಜನ ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ತಾರೋ ಕೆಟ್ಟದ್ ಮಾತಾಡ್ತಾರೋ ಅದು ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ಜನ ನನ್ನ ಬಗ್ಗೆ ಮಾತಾಡ್ತಾ ಇರ್ಬೇಕು. ಹೌದು ಗುರು, ಈ ಮೂರು ಬಿಟ್ಟಿರೋ ಮುಕ್ಲಾಂಡಿಗಳಿಗೆ ಎಷ್ಟ್ ಹೇಳಿದ್ರು ಅಷ್ಟೇ, ಯಾವ ತರ ಮಾತಾಡ್ಕೊಂಡ್ರು ಅವ್ರು ಕೇರೆ ಮಾಡಲ್ಲ. ಅದಕ್ಕೆ ನೋ ಪಾರ್ಕಿಂಗ್ ಬೋರ್ಡ್ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ರೀಲ್ಸ್ ಮಾಡ್ತಿರೋದು. ಅವನ್ ಯಾವನು 4 ರೀಲ್ಸ್ ಮಾಡ್ದ ವಿತೌಟ್ ಹೆಲ್ಮೆಟ್ ಅನ್ಕೊಂಡು ಫೈನ್ ಹಾಕ್ಬಿಟ್ರಿ. ಪೊಲೀಸಪ್ಪ, ಇವ್ರ ಗಾಡಿ ನಿಮಗ್ ಕಾಣಿಸ್ಲಿಲ್ವೋ? ಯಾಕೆ? ಹಾಯ್ ಫ್ರೆಂಡ್ಸ್, ನಾನು ಸಕ್ಕರೆ ದೀಪಕ್ ಗೌಡ. ಬನ್ನಿ ಮೈಸೂರು ಬಂದು ಮೈಸೂರು ಹತ್ರ ಇನ್ಫೋಸಿಸ್ ಹೆಬ್ಬಾಳ್ಕೆರೆ ಅಂತ ಇದೆ. ಇಲ್ಲಿ ಅಮೇಜಿಂಗ್ ಪ್ಲೇಸ್. ಲೋ ಸಡೆ, ಅದು ಇನ್ಫೋಸಿಸ್ ಅಲ್ಲ, ಇನ್ಫೋಸಿಸ್. ನಾರಾಯಣ ಮೂರ್ತಿ ಅವ್ರೇನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನಿನ್ಗೆ ಅದೇ ಹೆಬ್ಬಾಳ್ಕೆರೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪಿಂಡ ಬಿಟ್ಬಿಡ್ತಾರೆ. ಮಾರ್ನಿಂಗು ವಾಕ್ ಎಲ್ಲ ಮಾಡೋಕೆ ಹೋಗ್ತಾರೆ, ಚೆನ್ನಾಗಿರುತ್ತೆ. ಗಿಚ್ಚಿ ಗಿಲಿಗಿರಿ ಸಕ್ಕತ್ ಅಮೇಜಿಂಗ್ ಇರುತ್ತೆ. ಬೆಳಗ್ಗೆ 5:30 ಮಾರ್ನಿಂಗ್ 9 ಗಂಟೆವರೆಗೆ ಇದು ಗೇಟ್ ಓಪನ್. ಲೇ ಚಕೋತ್ರ, ಮೈಸೂರಲ್ಲಿ ಕೆರೆಗಳ ಪಕ್ಕ ವಾಕ್ ಮಾಡಕ್ಕೆ ಕಣೋ ಬರೋದು. ಅದೇನದು ಬೆಳಗ್ಗೆ 5:30 ಮಾರ್ನಿಂಗ್. ಲೋ ಬೆಳಗ್ಗೆ ಮಾರ್ನಿಂಗ್ 2 ಒಂದೇ ಕಣೋ ರಜಾ. ಮೋಸ್ಟ್ಲಿ ಇವನು ಮಿಕ್ಸೆಡ್ ಬ್ರೀಡ್ ಅನ್ಕೊಂತೀನಿ. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು, ಗಂಡಸೇನಾ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೆಕೆಂಡ್ ದೀಪಕ್ ಗೌಡ. ಬನ್ನಿ ಫ್ರೆಂಡ್ಸ್, ನಮ್ಮೂರಲ್ಲಿ ಐಪೂಜೆ ದಿನ ಚಿಕನ್ ಜೊತೆ ಇದೆ. ನಮ್ಮೂರಿಂದ 2 ಕಿಲೋಮೀಟ್ರು. ಸಖತ್ತಾಗಿ ಅಮೇಜಿಂಗ್ ನಡೀತೆ. ಎಲ್ಲ ಭಕ್ತಾದಿಗಳು ಎಲ್ಲ ಬೆಂಗಳೂರಿಂದ ಮೈಸೂರಿಂದ ಎಲ್ಲ ಬರ್ತಾರೆ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲೇ ವರ್ಷಕ್ಕೊಂದಪ್ಪನೇ ಜಾತ್ರೆ ನಡೆಯೋದು. ಲೋ ಗುಜಾಡ್, ಎಲ್ಲಾ ಕಡೆನೂ ವರ್ಷಕ್ಕೆ ಒಂದೇ ಸಲ ಜಾತ್ರೆ ನಡೆಯೋದು. ಮುಂದೆ 7 ಸಾಯಿ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಜಾತ್ರೆಗೆಲ್ಲ ಬಂದಿದ್ದಾರೆ. ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಕಮ್ ಫ್ರೆಂಡ್ಸ್, ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಜಾತ್ರೆಗೆ ಜಂಗುಳಿ ಜಾತ್ರೆ, ನಮ್ಮ ಕಡೆ ಚಿಕನ್ ಜಾತ್ರೆ ಅಂತ ವರ್ಷಕ್ಕೊಂದೇ ದಪ್ಪ ನಡೆಯೋದು ಈ ಜಾತ್ರೆ. ಇಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಜಾತ್ರೆ. ಇದಾದ 1 ತಿಂಗಳಿಗೆ ನಮ್ಮ ಕಡೆ ಜಾತ್ರೆ. ಬನ್ನಿ, ನಮ್ಮ ಊರು ಅಕ್ಕಂತಿ ಬಂದಿದ್ದಾರೆ ಜಾತ್ರೆಗೆ. ಹಾಯ್ ಅಕ್ಕ, ಹಾಯ್. ಜಾತ್ರೆ ಬಂದಿರಾ? ಫುಲ್ ಗಿಚ್ಚಿ ಗಿಲಿಗಿಲಿ ಜಾತ್ರೆ, ಎಂಜಾಯ್ ಫ್ರೆಂಡ್ಸ್. ಜಾತ್ರೆಗೆಲ್ಲ ನಮ್ಮ ಅಕ್ಕಂದಿರು, ನಮ್ಮ ಊರು ಅಣ್ಣಂದಿರು ಎಲ್ಲ ತುಂಬ ಭರ್ಜರಿ ಬಂದಿದ್ದಾರೆ. ತುಂಬ ಗ್ರ್ಯಾಂಡ್ ಜಾತ್ರೆ, ಅಮೇಜಿಂಗ್ ಫ್ರೆಂಡ್ಸ್. ಟ್ರಾಕ್ಟ್ರಲ್ಲಿ, ಸೈಕಲಲ್ಲಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಮೇಜಿಂಗ್. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಎತ್ತಿನ ಗಾಡಿಲಿ ಎಲ್ಲ ಬಂದಿದ್ದಾರೆ ಅಕ್ಕಂದಿರು. ಫುಲ್ ಗಿಚ್ಚಿ ಜಾತ್ರೆ. ಯಾರೋ ಇವನು ಸಡೆ ನನ್ ಮಗ. ಅಲ್ಲ, ಚಿಕ್ಕಯ್ಯನ ಜಾತ್ರೆ ಅಂತಾನೆ, ಗಿಲಿ ಜಾತ್ರೆ ಅಂತಾನೆ. ಅಲ್ಲ, ಇವನು ಹೋಗಿರೋ ಜಾತ್ರೆ ಮೇಲೆ ಇವನ್ಗೆ ಕ್ಲಾರಿಟಿ ಇಲ್ಲ ಗುರು. ಏನ್ ನೋಡಕ್ ಹೋಗೋನೆ? ಹುಡುಗಿರ್ನ, ಅಂಟಿರ್ನ, ಅಂಕಲ್ಸ್? ಮೋಸ್ಟ್ಲಿ ಅಂಕಲ್ಸ್ ನೋಡಕ್ ಹೋಗಿರ್ತಾನೆ ಅಣ್ಣ. 1940 ಹುಟ್ಟಬೇಕಾಗಿತ್ತು, ಯಾ ಮಾರಿ 2006 ಹುಟ್ಬಿಟ್ಟಿದ್ಯಾ. ಲಿಂಕ್ ತಪ್ಪಾಗಿದೆ. ಅವ್ನು ಫಿಟ್ಟು ನೀನು ದುನಿಯಾಗೆ. ಬದುಕಿನಲ್ಲಿ
ಅಲ್ಲ ಈ ಕ್ರಿಕೆಟ್ಗೆ ಬಾಲು ಓಡೋ ರೈಲು ಅನ್ಕೊಂಡು ತಿಕ್ಕದಲ್ಲಿ ಟ್ರೈನ್ ಬಿಟ್ಟು ಅಂತಾರ ಯಾಕೆ ಓಡ್ತವನೆ? ಅಲ್ಲ ಬೈ ಮಿಸ್ ಆಗಿ ಆ ಲಿರಿಕ್ಸ್ ಅಲ್ಲಿ ಏನಾದ್ರು ನಾ ಓಡೋ ದೋಣಿ ಅಂದಿದ್ರೆ ಆ ನೀರಲ್ಲಿ ಬಿದ್ದು ಒದ್ದಾಡ್ತಿದ್ನೇನೋ, ಬೀಳಬೇಕಿತ್ತು, ಪೀಡೆ ತೊಲಗ್ತಿತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರ್ಗಿನ್ ಬರಾನೇನ್ರಿ, ಇನ್ನೊಬ್ಬ ಸಿಗ್ತಾನೆ ರೋಸ್ಟ್ ಮಾಡದ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಯಾರೋ ಇವನೇ ಸುಂದ್ರ. ನೋಡಕ್ ಹೋತಿ ನನ್ ಮಗ ಇದ್ದಂಗ ಅವನೇ ಸುಂದ್ರ ಅತ್ತೆ ಅತ್ತಳೆ. ಇಷ್ಟು ದಿನ ಆದ್ಮೇಲೆ ನಿಂಗೆ ಸೂಟ್ ಆಗಿರೋ ವಿಡಿಯೋ ಅಂದ್ರೆ ಇದೇ ಗುರು. ಸದ್ಯ ಇವಾಗ್ಲಾದ್ರೂ ಗೊತ್ತಾಯ್ತಲ್ವಾ? ಪಟಾಕಿ ಬತ್ತಿ ಹಚ್ಚೋಕೆ ಕಡ್ಡಿ ಲೇ ಜಿಗೇಲ್ ರಾಜಾ, ನಿನ್ನ ಹತ್ರ ಪಟಾಕಿ ಬತ್ತಿ ಹಂಚಕ್ಕೆ ಬೆಂಕಿ ಕಡ್ಡಿನೇ ಇಲ್ವಲ್ಲ ರಾಜಾ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಂಗಡ ದೀಪ ಗೌಡ. ಬನ್ನಿ ಫ್ರೆಂಡ್ಸ್, ಇವತ್ತು ಆಯುಧ ಪೂಜೆ ಪ್ರಯುಕ್ತ ನಮ್ಮ ಗಾಂಡ್ ಓನರ್ ಅಮ್ಮ ಎಲ್ಲರಿಗೂ ಪುಳಿಯೋರೆ ಕಳ್ಸಿಕೊಡಿದ್ರೆ ಅಮೇಜಿಂಗ್ ಸಾಕಾಗಿದೆ. ಲೇ ಲೂಸ್ ಬಡ್ಡೆ ಯಾವ್ದ್ಲ ಇದು ಗಾಂಡುದು ಓನರ್ ಅಮ್ಮ? ಅಲ್ಲ ಲೇ ಪಾಪ ನಿಂಗೆ ಕೆಲ್ಸ ಇಲ್ದೇ ಇದ್ದಾಗ ಕರೆದು ಕೆಲ್ಸ ಕೊಟ್ಲು ನೋಡು ಆ ಗಾಣದ ಓನರ್ ಅಮ್ಮ. ಅವಮ್ಮನ ಜೀವನ ಪಾವನ ಆಗೋಯ್ತು ನಿನ್ ಮಾತ್ ಕೇಳಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಕ್ಕನ್ ಯಾರು ಗುರು ಇವನು? ಸೈಕ್ ಶಿವಾಜಿ ಮರಿಮೊಮ್ಮಗ ತರ ಆಡ್ತವನೆ. ಅಲ್ಲ ಬುಲೆಟ್ ನ ಫಸ್ಟ್ ಬ್ಯಾಲೆನ್ಸ್ ಮಾಡೋದ್ ಕಲಿಯೋ, ಆಮೇಲೆ ಬೇಬಿನ ಕರ್ಕೊಂಡೋಗುವಂತೆ. ಅಲ್ಲ ನಿನ್ ಸೈಕಲ್ಗೆ ಕಿತ್ತೋಗಿರೋ ಚೈನ್ ನ ನೀಟಾಗಿ ಹಾಕೋದ್ ಕಲಿ, ಆಮೇಲೆ ಬೇಬಿನ ಬುಲೆಟ್ ಮೇಲೆ ಕರ್ಕೊಂಡೋಗುವಂತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಜನತೆಗೆ ಆಯುಧ ಪೂಜೆ ಮತ್ತು ದಸರಾ ಲವ್ ಯು ಫ್ರೆಂಡ್. ಯಾಕೋ ಏನ್ ಅರ್ಜೆಂಟು? ಎಲ್ಲಾರ್ಗು ದೇವ್ರು ಆಯುಷ್ಯ ಕೊಡಿ ಬಿಂದಾಸಾಗಿರ್ತಾರೆ. ನಂಗಂತ ಖುಷಿಯಾಗಿರಿ. ಎಲ್ಲ ನನ್ನ ಅಣ್ಣಂದಿರು ಅಕ್ಕಂದಿರಿಗೆ ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳು. ನಮ್ಮ ಬೆಲ್ಲ ಫ್ಯಾಕ್ಟ್ರಿ ಓನರ್ ದೊರಜನ ಮತ್ತೆ ಮೇಡಮ್ ಇದೆ, ಶಾಂತಿ ಮೇಡಮ್ ಇದ್ದಾರೆ. ತುಂಬಾ ಖುಷಿಯಾದ ಗ್ರ್ಯಾಂಡ್ ಆಗಿ ಅದ್ದೂರಿಗೆ ಆಚರಿಸ್ತಾರೆ. ಮಕ್ಕಳು ಚಿಕ್ಕ ಮಕ್ಕಳು ಐಸು ದೊಡ್ಡ ಐಸು ಚಿಕ್ಕ ಐಸು. ನಾಡಿನ ಜನತೆಗೆ ಆಯುಧ ಪೂಜೆದ ಶುಭಾಶಯಗಳು. ಎಲ್ಲ ಚಿಲ್ಡ್ರನ್ಸ್ ಕಡೆಯಿಂದ ಎಲ್ಲರಿಗೂ ಅಕ್ಕ ಅಣ್ಣಂದ್ರಿಗೆ ಒಳ್ಳೇದಾಗ್ಲಿ. ನಮಗಿದು ಬೆಲ್ಲ ಫ್ಯಾಕ್ಟ್ರಿ ಬಂದಿದೆ, ಶುಗರ್ ಫ್ಯಾಕ್ಟ್ರಿ ಎಲ್ಲ ಇದು ಬೆಲ್ಲ ಫ್ಯಾಕ್ಟ್ರಿ ಬಂದಿದೆ. ತುಂಬಾ ಎಲ್ಲ ವಿಶ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದ್ದೂರಿಗೆ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಚಿಲ್ಡ್ರನ್ಸ್. ಅಲ್ಲ ಇವನೇ ನೋಡಕ್ ಒಳ್ಳೆ ಚೈಲ್ಡ್ ತರ ಅವನೇ, ಚಿಲ್ಡ್ರನ್ಸ್ ಅಂತೆ. ಲೋ ಗುರು, ಚೈಲ್ಡ್ ಚಿಲ್ಡ್ರನ್ ಅಂತಾರೆ, ಚಿಲ್ಡ್ರನ್ಸ್ ಅಲ್ಲ. ಅಪ್ಪ ನಿನ್ ಸಾಮಾನ್ಗೊಂದು ದೊಡ್ಡ ನಮಸ್ಕಾರ. ಕಾಮೆಂಟ್ ಸೆಕ್ಷನ್ ಫ್ರೀ ಇದೆ, ಪಾರ್ಟ್ 3 ಬೇಕಿದ್ರೆ ಕಾಮೆಂಟ್ ಮಾಡ್ಬಿಡಿ. ಬರ್ಲಾ? ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಫಾಲೋ ಮಾಡ್ಬೋದು. ಮತ್ತು ನನ್ನ ಸೆಕೆಂಡ್ ಚಾನಲ್ ಕಿರಿಕ್ ಗುರು ವ್ಲಾಗ್ಸ್ ಅಂತ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್. ಲೋ ಬೋಸಡಿ ರಂಗ ಔಟ್ರೋ ಹಾಕೋ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು. ನವನವೀನ ಪದ್ಧತಿ ಅತಿಯಾಯಿತು. ಸವಿನೋಟದ ಜಾಲಕ್ಕೆ ಸೆರೆ ಸಿಕ್ಕಿದ ಯುವಕರ ಬಾಳದು ಗೋಳಾಯಿತು. ಮಂಗಳಕರವಾದರಿಸಿನ ಕುಂಕುಮ ಕಂಕಣ ಕಾಡಿಗೆ ಮರೆಯಾಯಿತು.